ಕೂತಂತ ಪ್ರೇಕ್ಷಕರು ಕ್ಷಮ ಮಾಡಬೇಕು. ಬರೀಕೆ ತಡ ಆಯ್ತು, ತಡ ಯಾಕಂದ್ರೆ ಹೊತ್ತಾತು, ಹೊತ್ತು ಯಾಕಂದ್ರೆ ಲೇಟ್ ಆಯ್ತು, ಲೇಟ್ ಯಾಕಂದ್ರೆ ಬೇಳೆ ಆಯ್ತು, ಬೇಳೆ ಯಾಕಂದ್ರೆ ತಡ. ಇದು ತಡ ಯಾಕಂದ್ರೆ ಟಾಂಗ ಹತ್ತಿ ಬರ್ಬೇಕು ಅಂತ ಹೊರಟಿದ್ದೆ. ನನ್ನ ಹೆಂಡತಿ ಕೈ ಹಿಡಿದು ತರದರ ಹೇಳ್ಕೊಂಡು ಒಳಗು ಅಲ್ಲ ಮರ ಐತಿ ಸಭಾಕ್ ಹೋಗ್ಲಿಕ್ಕೆ ಮೊದಲು ಹೊತ್ತಾಗ್ಯದ. ಯಾಕೆ ಕೇಳ್ಕೊಂಬಂದಿದ್ದಿ ಅಂತ ಕೇಳಿದ್ರಿ. ಅದ್ರಿ ಸಭಾಕ್ ಹೊಂಟೀನಿ ಅಂತೀರಿ, ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರಿ ನೋಡ್ರಿ ಅಂತ. ಈ ಕೆಳಗಿನ ಗುಂಡಿ ಮೇಲೆ ಹಾಕೊಂಡಿದ್ದೆ, ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ. ಕೆಳಗೆ ಹಾಕೊಂಡು ಮೇಲಿನ ಮೇಲೆ ಹಾಕೊಂಡ್ ಬರ್ಬೇಕಂದ್ರೆ ತಡ ಆಯ್ತು. ತಡ ಯಾಕಂದ್ರೆ ಹೋಗ್ತ. ಇನ್ನ ಇವತ್ತಿನ ಸಭಾಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ? ಯಾಕಂದ್ರೆ ನಾ ಶಾಣೆ ಇದ್ದೇನೆ ಅಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರಿ. ಇನ್ನು ನಾ ಶಾಣೆ ಇದ್ದೀನಿ ಅಂತ ನೀವು ತಿಳ್ಕೊಬೇಕಾದ್ರೆ ನೀವು ನನ್ಗಿಂತ ಶಾಣೆ ಇದ್ದೀನಿ ಅಂತ ಹೇಳಿ ಕೂತಂತ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ. ಹಿಂದೆ ಬೇಂದ್ರೆ ಬೇಂದ್ರೆ 4 ಮುಖಗಳು. ಮಸ್ತರ್ ಬೇಂದ್ರೆ, ಕವಿ ಬೇಂದ್ರೆ, ವಿಮರ್ಶಕ ಬೇಂದ್ರೆ, ಗೃಹಸ್ಥ ಬೇಂದ್ರೆ. ಒಮ್ಮೆ ಹಿಂಗ ಭಾಷಣ ಮಾಡಿಕೊತ ನಿಂತಿದ್ದೆ. ನೀವ್ ಹೆಂಗ್ ಕುತ್ಕೊಂಡಿರಲ್ಲ, ಸಾಲ ಹೊಂದ್ಕೊಂಡು ಕುತ್ಕೊಂಡಿದ್ದೆ. ನಾನೇ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳ್ರಿ. ಒಬ್ಬ ಹುಡುಗಿ ಅಂತ ಕೇಳ್ರಿ ಮಾಸ್ತರ, ಚಂದದ್ ಸಮೀಪಿದನು ಏನ್ ಬೆಳಗಾವ್ ಸಮೀಪದನು? ಏನ್ರಿ ಮಾಸ್ತರ, ಸಣ್ಣ ಹುಡುಗರು ಉತ್ತರ ಹೇಳುವಂತ ಪ್ರಶ್ನೆ ಇದು. ಬೆಳಗಾವ್ ಸಮೀಪದ ಚಂದದ್ ದೂರ ಇದ್ದಾನ ಅಂತ ನಾನೇ ಬರೋಬರಿ ಹೇಳೋದು. ಬೆಳಗಾವ್ ಸಮೀಪದ ಚಂದದ್ ದೂರ ಇದ್ದ. ನಾನು ಮುಂದಿನ ಪ್ರಶ್ನೆ, ಚಂದದ್ ದೂರ ಇದ್ರು ಕಾಣಿಸ್ತಾನ, ಬೆಳಗಾವ್ ಸಮೀಪ ಇದ್ರು ಕಾಣಿಸಂಗಿಲ್ಲ. ನಾವ್ ಯಾವ ಒಮ್ಮೆ ಸಮೀಪ ಅಂತ ತಿಳ್ಕೊತೀವೋ ಅವು ದೂರ ಅನಿಸ್ತಾವ. ಯಾವ ದೂರ ಅನಿಸ್ತಾವ ಅವು ಸಮೀಪದಾಗಿರ. ಒಮ್ಮೆ ನಮ್ಮ ಧಾರವಾಡದ ಪಬ್ಲಿಕ್ ಹೈಸ್ಕೂಲ್ ಒಂದು ಶಿಬಿರ ಏರ್ಪಾಡು ಮಾಡಿದ್ರು. ಸಾಹಿತಿಗಳು, ಕವಿಗಳು, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಬಂದಿದ್ರು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಡರಿಗೆ ಬರ್ತಾ ಇದ್ರಿ ಅಂತ ಅದನ್ನು ತಮ್ಮ ಸಾಹಿತ್ಯ ಅಂತ ಹೇಳಿದೆ. ಅಂದ್ರೆ ಏನಂದ್ರೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಓದಿ ಅರಿಗಿಸಿಕೊಂಡು ಅದರಿಂದ ಹೊಸ ವಿಚಾರ ಏನು ಹೊರಗೆ ಬರ್ತದೆ ಅದ ಸಾಹಿತ್ಯ. ನಿಮಗೆಲ್ಲ ಗೊತ್ತಿದ್ದಂಗ ಇವತ್ತು ನಮ್ಮ ಧಾರವಾಡ ಬಹಳ ಪ್ರಸಿದ್ಧ. ಎದಕ್ಕೆಲ್ಲ ಹೇಳ್ರಿ, ಧಾರವಾಡ ಪೇಡೆ. ಆದ್ರೆ 40 ವರ್ಷದ ಹಿಂದೆ ಧಾರವಾಡ ಪೇಡೆ ಪ್ರಸಿದ್ಧಿ ಇದ್ದಿದ್ದಿಲ್ಲ. ಧಾರವಾಡದೊಳಗೆ ಹುಚ್ಚ ಜನ ಹೆದರ್ಲಕತ್ರು. ಅವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದರು. ನೋಡ್ರಿ ಬೇರೆ ಮಾಸ್ತರ, ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ, ಕಂಪೌಂಡ್ ಗಾಡಿ ಕಟ್ಟಿಲ್ಲ. ಜನರು ಹುಚ್ಚರು ಎಲ್ಲಿ ಬೇಕಲ್ಲಿ ಅಡ್ಡಾಡ್ಲಿಕ್ಕತ್ತಾರ, ಜನ ಹೆದರ್ಲಿಕ್ಕತ್ತಾರ. ಅದಕ್ಕೆ ನಾವು ಕಂಪೌಂಡ್ ಗಾಡಿ ಕಟ್ಟಿಸ್ಬೇಕು ಅಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ 10 ರೂಪಾಯಿ ದೇಣಿಗೆ ಇಸ್ಕೊಂಡ್ ಬಂದಿವಿ, ನೀವು 10 ರೂಪಾಯಿ ಕೊಡ್ರಿ ಅಂತ. ನಾವು ಒಳಗೆ ಹೋಗಿ 20 ರೂಪಾಯಿ ತಂದು ಕೊಟ್ಟೆ, ತಗೋತಮ್ಮ. ಅವ ನನಗೆ 10 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ. ನಮ್ದೇನು ಇನ್ನೊಂದು ಕೆಲಸ ಮಾಡತಮ್ಮ ಅಂದ. ಏನ್ರಿ ಅಂದ. ಈಗೇನು 10 ರೂಪಾಯಿ ಇಸ್ಕೊಂಡಿಲ್ಲ, ಅವ್ರ ಕಡೆ ಇನ್ನು 10 ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗಾಡಿ ಕಟ್ಟಿಸ್ಬಿಡು ಅಂತ ಹೇಳಿ. ಅಂದ್ರೆ ಏನಾಗ್ತದೆ, ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ, ಹೊರಗಿನ ಹುಚ್ಚರು ಒಳಗೆ. ಮನುಷ್ಯ ಕಲಿಬೇಕು, ಆಮೇಲೆ ಹೊಟ್ಟಿ ತುಂಬ್ಕೋಬೇಕು. ದುಡಿದನ ಅನ್ನ ತಾನೇ ಸಿಗಂಗಿಲ್ಲ, ಅನ್ನಕ್ಕೆ ದುಡ್ಡು ಕೊಡಬೇಕು. ದುಡಿದನ ದುಡ್ಡು ಸಿಗಂಗಿಲ್ಲ, ದುಡಿದ್ರೆ ದುಡ್ಡು ಸಿಗ್ತದೆ, ಆದ್ರೆ ದುಡ್ಡು ತಿನ್ಲಿಕ್ಕೆ ಬರಂಗಿಲ್ಲ. ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ. ಅತಿ ಆದ್ಯತೆ ಅನ್ನ. ಯಾವುದನ್ನು ನಾವು ತಿನ್ಲಿಲ್ಲ ಅಂದ್ರೆ ನಮ್ಮನ್ನು ತಿಂತದ್ದು ಅದೇ ಅಲ್ಲ. ಅಂದ್ರೆ ತಿಂದಂತ ಆಹಾರ ಸರಿಯಾಗಿ ಕ್ವಶನ್ ಆಗ್ಲಿಲ್ಲ ಅಂದ್ರೆ ಬ್ಯಾನಿ ಶುರು ಆಗ್ತದೆ. ಅದನ್ನ ನಮ್ಮ ದೇಶಕ್ಕೊಂದು ಬಹಳ ಕೆಟ್ಟ ರೂಢಿ ಅದ. ಪುಕ್ಷಟಿ ಸಿಗ್ತದಂದ್ರೆ ಹಿಂಗೆ ತಿಂತಾಕಲ್ಲ. ನಮ್ದಲ್ಲ, ನಮ್ಮ ಅಪ್ಪಂದಲ್ಲ ಅಂತ ತಿಂದು ಹೊಟ್ಟಿ ಕೆಡಿಸಿಕೊಂಡು ಅಪಚನಾಗಿ ಸಾಯ್ದ. ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಒಗಿಬೇಕು ಅಂತ ಮಾಡಿದ್ರು. ಅವ್ರಿಗೊಂದು ಪತ್ರ ಬರೀಬೇಕು ಅಂತ ಮಾಡಿದ್ದೆ. ದಯಮಾಡಿ ನೀವೇನು ಬಾಂಬ್ಗೆ ಮುಗ ತ್ರಾಸ ತಗೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರೆ ಒಗೀರಿ ಅಂತ.
ಯಾಕಂದ್ರೆ ನೀವು ಉಂಡಿ ಹೋಗೋದ್ರೆ ನಮ್ಮ ಮಂದಿ ಪುಕ್ಷಟಿ ಸಿಗ್ತದ ಅಂತ ತಿಂದು ಹೊಟ್ಟಿ ಕೆಡಿಸ್ಕೊಂಡು ಹಬ್ಬ ಚೆನ್ನಾಗಿ ಸಾಯ್ತಾರ. ಅವ್ರ ಮೇಲೆ ಮೂವಾಂಬ ಯಾಕೆ ಹೋಗಿತ್ತಿರೋ ಉಂಡಿ ಒಗಿರಿ. ನಮ್ ಧಾರವಾಡದ ಗಾಂಧಿ ಚೌಕಿನೊಳಗೆ ಒಂದು ಟವರ್ ತಗೋತ ಅದ್ರ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ 3 ಕವಿಗಳ ತಲೆ ಹೊಡಿತದ ಅಂತ ಬೀಚಿ ಅವ್ರು ಹೇಳಿದ್ರು. ಕವಿಗಳೆಲ್ಲ ತಲೆ ಯಾಕೆ ಹೊಡಿತದ ಅಂತ ಹೇಳಿದ್ರು. ಅಲ್ರಿಪ್ಪ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ 3 ಯಾಕೆ? ಒಂದು 100 ಮಂದಿ ತಲೆ ಹೊಡೆಯುವ ಶಕ್ಯತಾನು ಅದ. ಆದ್ರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದೆ, ಬೇರೆದವ್ರದ್ದು ಗೊತ್ತಾಗಲ್ಲ. ಒಬ್ರು ನನಗೆ ಕೇಳಿದ್ರು, ಮಾಸ್ತರ ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು? ನಮ್ದೇ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದನೋ ಹೆಂಗೋ ಯಾವಾಗೋ ಪ್ರಾರಂಭ ಮಾಡಬಹುದು ಅಂದೆ. ಅದೇನ್ರಿ ಅಂದ. ಈಗ ಒಂದು ಉಂಡಿ ತಗೊಳ್ರಿ, ಅದನ್ನ ಯಾವ ಬದುಕಿಂದ ಕಡುತ್ತಿದ್ರು ಶೀಲ ಇರ್ತದೆ. ಹಂಗ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಆದ್ರೂ ಪ್ರಾರಂಭ ಮಾಡಬಹುದು. ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧಾರಣ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ. ನನ್ನ ಮೆಟ್ರಿಕ್ ನಂತರ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡಿಕೊಂಡೆ. ಅವರ ಕೃತಿಗಳು, ಅವರ ವ್ಯಕ್ತಿತ್ವ ಬಹಳ ಅಗಾಧವ. ಅವುಗಳಿಂದ ಪ್ರಭಾವಿತನಾಗಿ ಅವರ ಮೇಲೆ ಒಂದು ಕವನ ಬರೆದನಿ ಹೇಳ್ತೇನೆ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡವ, ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕು ಗುರುದೇವ. ಮಕ್ಕಳಾಗಿ ಅಡೀದಿ ಹಕ್ಕಿಯಾಗಿ ಹಾಡಿದಿ ಚುಕ್ಕ್ಯಾಗಿ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣದೀದಿ ಬೆಳಕಿನ್ಯಾಗ ತಣದೀದಿ ಹೂವಾಗಿ ಅರಳಿದಿ ಗುರುದೇವ. ಜನರು ನಮಸ್ಕಾರನ ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನಮಸ್ಕಾರಿ ಅಂತ ಹೋಗ್ಲಿ, ದೇವರಿಗೆ ಸಹಿತ ಬಿಟ್ಟಿ ಬೇಸರಕ್ಕಿಲ್ಲ ನಮಸ್ಕಾರ ಮಾಡೋರು ನೋಡೇನು. ಹಂಗಾಗಿ ನಮಸ್ಕಾರ ಅಂದ್ರೆ ಏನು? ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳು ಯಾವ ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳಿ. ತ ಥ ದ ಧ ನ ಪ ಫ ಬ ಭ ಮ. ಈ ಕಡೆ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ತ ಥ ದ ಧ ನ ಪ ಪ ಬ ಭ ಮ ನಮ ನ ಮ. ಈ ಮೊದಲೇ ಅಕ್ಷರ ಕೂಡಿಸಿದ್ರೆ ಏನಾಗ್ತದೆ? ಇದು ತ, ಇದು ಪ, ತಪ್ಪ ಆಗ್ತದೆ. ಇದು ನಮ, ಇದು ತಪ್ಪ. 10 ಬೆರಳು ಜೋಡಿಸಿ 2 ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿ ಒಳಗೆ ಮಾಡಿದ್ರೆ ತಪಸ್ಸಿಗೆ ಫಲ ಬರ್ತದೆ. ಈ ನಮನ್ ಉಲ್ಟಾ ಮಾಡ್ರಿ. ಮನಸ್ಸಿಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ತಪ್ಪ ಉಲ್ಟಾ ಮಾಡ್ರಿ, ಪತನಾಗಿ ಹೋಗ್ತಿರ್ತಾರೆ. ನಮಸ್ಕಾರವನ್ನು ಮಾಡುವ ರೀತಿ ಒಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದೆ. ಮನಸ್ಸಿಗೆ ಬಂದಾಗ ನಮಸ್ಕಾರ ಮಾಡಿದ್ರೆ ಪತನಾಗಿ ಹೋಗ್ತೇವೆ. 1929 ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ನನಗೂ ಕರೆದಿದ್ರು, ನಾನು ಹೋಗಿದ್ದೆ. ಅಲ್ಲಿ ನಾವು ಓದಿದಂತ ಕವನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳಡಿದವು